CSK finally get a win in Lucknow. CSK ಟಾಸ್ ವಿನ್ ಆಗ್ಬಿಟ್ಟು ಬೌಲಿಂಗ್ ತಗೊಂಡ್ರು ಅಂಡ್ CSK ಬೌಲಿಂಗ್ ಆಕ್ಚುಲಿ ನಿನ್ನೆ ದೇ ಸ್ಟಾರ್ಟೆಡ್ ವೆರಿ ವೆಲ್. ಯಾಕಂದ್ರೆ ಫಸ್ಟ್ ಓವರ್ ಅಲ್ಲೇ ಆಕ್ಚುಲಿ ಮಾರ್ಕ್ರಮ್ ವಿಕೆಟ್ ತಗೊಂತಾನೆ ಖಲೀಲ್ ಅಹ್ಮದ್ ಬೈ ದ ಬ್ಯೂಟಿ ಆಫ್ ಅ ಕ್ಯಾಚ್ ಫ್ರಮ್ ರಾಹುಲ್ ತ್ರಿಪಾಠಿ ಅಂತ ಹೇಳ್ಬೇಕು. ರನ್ನಿಂಗ್ ಕ್ಯಾಚು ಅಂಡ್ ಇಟ್ ವಾಸ್ ಟೇಕನ್ ವೆರಿ ಬ್ರಿಲಿಯಂಟ್ಲಿ ಅಂತಾನೆ ಹೇಳಬೇಕು. ಅದಾದ್ಮೇಲೆ ಪೂರನ್ನು ಬರ್ತಾನೆ. ಪೂರನ್ನು ಮಾರ್ಷು ಅಷ್ಟೇನು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋಕ್ಕಾಗಿಲ್ಲ, ಏನಕ್ಕಂದ್ರೆ ಪೂರನ್ನು LBW ಆಗ್ತಾನೆ ಅಂಚುಲ್ ಕಾಂಬೋಜ್ಗೆ. ಅದಾದ್ಮೇಲೆ ಪಂತು ಮಿಚೆಲ್ ಮಾರ್ಷು ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿ ಒಂದು ಸ್ವಲ್ಪ ಏನಂತೀರ ರನ್ ರೇಟ್ನ ಮೇಲ್ ತಗೊಂಬರಕ್ ನೋಡ್ತಾರೆ. ಬಟ್ ಸ್ಟಿಲ್ ಮಿಚೆಲ್ ಮಾರ್ಷು ಆಕ್ಚುಲಿ ಸಕ್ಕದಾಗಿ ಬೌಂಡ್ರೀಸ್ ಹೊಡಿತಿದ್ದ. ಬಟ್ ಸ್ಟಿಲ್ ಅವನು ರವೀಂದ್ರ ಜಡೇಜಾಗೆ ಕ್ಲೀನ್ ಬೋಲ್ಡ್ ಆಗ್ತಾನೆ, ಸ್ಲೈಡರ್ ಬಿಟ್ಟ ರವೀಂದ್ರ ಜಡೇಜಾ. ಅದಾದ್ಮೇಲೆ ಆಯುಷ್ ಬೌದನಿ ಆಮೇಲೆ ರಿಷಬ್ ಪಂತ್ ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. ಅದರಲ್ಲೂ ಆಯುಷ್ ಬೌದನಿಗೆ 2 ಚಾನ್ಸ್ ಸಿಗತ್ತೆ. ಒಂದು LBW ರಿವರ್ಸ್ ಆಗುತ್ತೆ ಡಿಸಿಷನ್ನು. ಅದಾದ್ಮೇಲೆ ಥರ್ಡ್ ಬೌನ್ಸರ್ ಅಂತ ಹೇಳ್ಬಿಟ್ಟು ಕ್ಯಾಚ್ ಹಿಡಿದಿದ್ದು ಅದು ಕನ್ಸಿಡರ್ ಆಗಿಲ್ಲ, ನೋ ಬಾಲ್ ಅಂತ ಕನ್ಸಿಡರ್ ಆಯಿತು. ಬಟ್ ಸ್ಟಿಲ್ ಆಯುಷ್ ಬೌದನಿ ಕುಡ್ ನಾಟ್ ಮೇಕ್ ಇಟ್ ಕೌಂಟ್ ಅಂತ ಹೇಳ್ಬೇಕು. ತುಂಬಾ ಬೇಜಾರಾಯಿತು. ಅವನು ಸಿಕ್ಕಿರೋ ಚಾನ್ಸ್ ಸರಿಯಾಗಿ ಸದುಪಯೋಗ ಪಡ್ಕೊಂಡಿಲ್ಲ ಅಂತ ಹೇಳ್ಬೇಕು. ಅವನು ಕೂಡ ಜಡೇಜಾಗೆ ಆಕ್ಚುಲಿ ಸ್ಟಂಪ್ ಆಗ್ತಾನೆ. ಅಂಡ್ ನಿನ್ನೆ ರಿಷಬ್ ಪಂತ್ ಇಷ್ಟು ಮ್ಯಾಚಸ್ ಅಲ್ಲಿ ಏನು ಪರ್ಫಾರ್ಮ್ ಮಾಡಿರಲಿಲ್ಲ. ನಿನ್ನೆ ಗಾಟ್ ಟು ಇಸ್ ವೆಲ್ ಡಿಸರ್ವ್ 50. ಇನಿಷಿಯಲಿ ಅಗ್ರೆಸಿವ್ ಆಗಿ ಆಡ್ತಿದ್ದ, ಬಟ್ ಇನ್ನೊಂದು ಕಡೆಯಿಂದ ವಿಕೆಟ್ಸ್ ಬೀಳ್ತಿದ್ ನೋಡಿ ಟು ರೊಟೇಟ್ ದ ಸ್ಟ್ರೈಕ್ ಅಂತ ಹೇಳಬೇಕು. ಅಂಡ್ ಅಬ್ದುಲ್ ಸಮದ್ ಕೂಡ ಒಂದು ಸಣ್ಣ ಕ್ಯಾಮಿಯೋ ಆಡ್ತಾನೆ. 11 balls ಅಲ್ಲಿ 20 runs ಹೊಡೆದು ಔಟ್ ಆಗ್ತಾನೆ. ಅಂಡ್ ಅಬ್ದುಲ್ ಸಮದ್ ವಿಕೆಟ್ ವಾಸ್ ವೆರಿ ಅನ್ಫಾರ್ಚುನೇಟ್. MS ಧೋನಿ ರನ್ಔಟ್ ಮಾಡ್ತಾನೆ, ಓವರ್ ದ ಹೆಡ್ ಬಾಲ್ ಆಗ್ತಾನೆ, ಕ್ಲೀನ್ ಆಗಿ ಆಪೋಸಿಟ್ ಎಂಡ್ ಅಲ್ಲಿ ಸ್ಟಂಪ್ಸಿಗೆ ಬಿದ್ದು ರನ್ಔಟ್ ಆಗುತ್ತೆ. ಅಂಡ್ ಮಿಲ್ಲರಿಗೆ ಪಾಪ ನಿನ್ನೆ 1 ball ಫೇಸ್ ಮಾಡಕ್ ಸಿಕ್ಕಿಲ್ಲ. ಅಂಡ್ ನಿನ್ನೆ ಪಾರ್ ಸ್ಕೋರ್ ಅಲ್ಲಿ ಫಿನಿಶ್ ಮಾಡ್ತಾರೆ LSG 167 ಸಮಥಿಂಗು. ಅಂಡ್ ನಿನ್ನೆ ಪತಿರಾಣಾಗೆ ಆಕ್ಚುಲಿ 2 ವಿಕೆಟ್ ಸಿಗುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ಈ ಟುಕ್ 2 ವಿಕೆಟ್ಸ್. ಅಂಡ್ ಜಡೇಜಾ ವಾಸ್ ವೆರಿ ಇಂಪ್ರೆಸಿವ್ ಎಸ್ಟರ್ಡೇ. ಅವನು 2 ವಿಕೆಟ್ ತಗೊಂಡ. ಆಮೇಲೆ ಅಂಚುಲ್ ಕಂಬೋಜು, ಖಲೀಲ್ ಅಹ್ಮದ್ 1 ವಿಕೆಟ್ ತಗೊಂಡ್ರು ಅಂತ ಹೇಳ್ಬೇಕು. CSK ಬ್ಯಾಟಿಂಗ್ ವಿಚಾರಕ್ಕೆ ಬಂದ್ರೆ ದೇ ಸ್ಟಾರ್ಟೆಡ್ ವೆರಿ ವೆಲ್ ಇನ್ ದ ಪವರ್ ಪ್ಲೇ. ಶಾಯಿಕ್ ರಶೀದ್ ನಿನ್ನೆ ಡೆಬ್ಯೂ ಮಾಡ್ದ CSKಗೆ ಅಂಡ್ ಈ ಪ್ಲೇಡ್ ರಿಯಲಿ ವೆಲ್ ಅಂಡ್ ಈ ಪ್ಲೇಡ್ ಈ ಶಾರ್ಟ್ಸ್ ಬ್ರಿಲಿಯಂಟ್ಲಿ ಅಂತ ಹೇಳ್ಬೇಕು. ಅಂಡ್ ಈವನ್ ರಚಿನ್ ರವೀಂದ್ರ ಆಲ್ಸೋ ಟುಕ್ ಹಿಸ್ ಚಾನ್ಸಸ್ ಅಂಡ್ ಅವನು ಕೂಡ ಒಳ್ಳೆ ಡ್ರೈವ್ಸ್ ಎಲ್ಲ ಹೊಡೆದು ಬೌಂಡ್ರೀಸ್ ಎಲ್ಲ ಟೈಮ್ಲಿ ಆಗಿ ತಗೊಂತಿದ್ದ ಅಂತ ಹೇಳ್ಬೇಕು. ಜಸ್ಟ್ ವೆನ್ ದೇ ವೇರ್ ಆಕ್ಸಿಲರೇಟಿಂಗ್ ಆವೇಶ್ ಖಾನ್ಗೆ ವಿಕೆಟ್ ಸಿಗತ್ತೆ ಶಾಯಿಕ್ ರಶೀದ್ದು. ಅದಾದ್ಮೇಲೆ ರಾಹುಲ್ ತ್ರಿಪಾಠಿ ಬರ್ತಾನೆ. ಅವನು ಈ ಸ್ಟ್ರಗಲ್ಸ್ ಎ ಲಾಟ್ ಅಗೇನ್, ಬಟ್ ಸ್ಟಿಲ್ ಅವನಿಗೂ ಚಾನ್ಸ್ ಸಿಕ್ತು. ಅಬ್ದುಲ್ ಸಮದ್ ಈಸಿ ಕ್ಯಾಚ್ ಡ್ರಾಪ್ ಮಾಡ್ತಾನೆ ರವಿ ಬಿಷ್ಣಾಯ್ ಬೌಲಿಂಗ್ ಅಲ್ಲಿ. ಬಟ್ ಸ್ಟಿಲ್ ರಾಹುಲ್ ತ್ರಿಪಾಠಿ ಕುಡಂಟ್ ಕೌಂಟ್ ದಟ್ ಟು ಇಸ್ ಸ್ಕೋರ್ ಅಂತ ಹೇಳಬೇಕು. ಅವನು ಕೊನೆಗೆ ರವಿ ಬಿಷ್ಣಾಯ್ಗೆ ಕಾಟನ್ ಬೋಲ್ಡ್ ಆಗ್ತಾನೆ. ಅಂಡ್ ಏಡನ್ ಮಾರ್ಕ್ರಮ್ ನಿನ್ನೆ ಎಕನಾಮಿಕಲ್ ಸ್ಪೆಲ್ ಮಾಡೋದಂತ ಹೇಳ್ಬೇಕು. ಅವನಿಗೆ ಮೇನ್ ವಿಕೆಟ್ ಆಫ್ ರಚಿನ್ ರವೀಂದ್ರ ಸಿಗತ್ತೆ. ಅದಾದ್ಮೇಲೆ ಶಿವಮ್ ದುಬೆ ಬಂದು ಒಂದ್ ಕಡೆಯಲ್ಲಿ ನಿಂತ್ಕೊಂಡು ಈ ವಾಸ್ ರೊಟೇಟಿಂಗ್ ವೆರಿ ವೆಲ್. ಅಂಡ್ ವಿಜಯ್ ಶಂಕರ್ ಕೂಡ ಬಂದು ನಿನ್ನೆ ಈ ಕುಡಂಟ್ ಟ್ರಬಲ್ ದ ಸ್ಕೋರರ್ಸ್. ಅಷ್ಟೇನು ರನ್ಸ್ ಏನು ಹೊಡಿಯೋಕ್ಕಾಗಿಲ್ಲ. ಅವನು ಕೂಡ ಆಕ್ಚುಲಿ ದಿಗ್ವೇಶ್ ರಾಟಿಗೆ ಔಟ್ ಆಗ್ತಾನೆ. ಆಮೇಲೆ ಧೋನಿ ಬಂದ್ಬಿಟ್ಟು ಧೋನಿ ಶಿವಮ್ ದುಬೆ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿಬಿಟ್ಟು ದೇ ಗೆಟ್ ಓವರ್ ದ ಲೈನ್ ಅಂತ ಹೇಳ್ಬೇಕು. ನಿನ್ನೆ ಧೋನಿ ಆಕ್ಚುಲಿ ಧೋನಿಗೂ ಒಂದು ಚಾನ್ಸ್ ಸಿಗತ್ತೆ. ಏನಕ್ಕಂದ್ರೆ ಅವನ್ ಕ್ಯಾಚು ರವಿ ಬಿಷ್ಣಾಯ್ ಕ್ಯಾಚ್ ಡ್ರಾಪ್ ಮಾಡ್ತಾನೆ. ಅಂಡ್ 2-3 ಔಟ್ ಸೈಡ್ ಎಡ್ಜ್ ಆಗಿ 4 ಹೋದ್ರು ಧೋನಿ ನಿಂತ್ಕೊಂಡು ಇಂಟೆಂಟ್ ತೋರಿಸ್ಬಿಟ್ಟು ಫಿನಿಶ್ ಮಾಡ್ದ ಅಂತ ಹೇಳ್ಬೇಕು. ಅಂಡ್ ಶಿವಮ್ ದುಬೆ ಲಾಸ್ಟ್ ಅಲ್ಲಿ 4 ಹೊಡೆದ್ಬಿಟ್ಟು ಮ್ಯಾಚ್ನೇ ಫಿನಿಶ್ ಮಾಡ್ದ ಅಂತ ಹೇಳ್ಬೇಕು. ಇಬ್ರು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿ ಸತತ ಏನಂತೀರ 5 ಸೋಲಿನ ನಂತರ ಗೆಲುವು ತಂದ್ಕೊಟ್ರು CSKಗೆ. ಅಂಡ್ ನಿನ್ನೆ ಒಂದು ಕ್ವಶನ್ ಮಾರ್ಕ್ ಏನಂದ್ರೆ 16th ಓವರಲ್ಲಿ ಐ ಥಾಟ್ ದಟ್ ರಿಷಬ್ ಪಂತ್ ಬಿಷ್ಣಾಯ್ ಕೊಡ್ತಾನಂತ. ನಾಟ್ ಬಿಕಾಸ್ ಧೋನಿ ಬಂದ ಅಂತ ಅಲ್ಲ, ಬಟ್ ಸ್ಟಿಲ್ ಈ ಹ್ಯಾಡ್ 1 over. ಅಂಡ್ ಅವನು ಆಕ್ಚುಲಿ ಲಾಸ್ಟ್ 4 overs ಬಿಷ್ಣಾಯ್ ಓವರ್ನ ಯೂಸೇ ಮಾಡಿಲ್ಲ. ಪಂತ್ ತಲೆಯಲ್ಲಿ ಏನು ಇಟ್ಕೊಂಡಿದ್ನ ಏನೋ ಗೊತ್ತಿಲ್ಲ. ಅವನ್ನ ಏನಾರ ಮಧ್ಯದಲ್ಲಿ ಯೂಸ್ ಮಾಡಿದಿದ್ರೆ ರಿಸಲ್ಟ್ಸ್ ಮೇ ಹ್ಯಾವ್ ಚೇಂಜ್ಡ್ ಅಂತ ಹೇಳ್ಬೋದು. ಬಟ್ ನೆವರ್ದಲೆಸ್ CSK ಪ್ಲೇಡ್ ಬೆಟರ್ ಎಸ್ಟರ್ಡೇ ಬ್ಯಾಟಿಂಗ್ ಅಲ್ಲಿ. ಅಂಡ್ ಬೌಲಿಂಗ್ ವಿಚಾರದಲ್ಲಿ ದಿಗ್ವೇಶ್ ರಾಟಿ ಅಗೇನ್ ವೆರಿ ಎಕನಾಮಿಕಲ್. ಬಟ್ ನೆನ್ನೆ ಶಾರ್ದುಲ್ ಠಾಕೂರ್ ವಾಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ಅದಾದ್ಮೇಲೆ ರವಿ ಬಿಷ್ಣಾಯ್ ಕೂಡ ಪಾಪ ತುಂಬಾ ಚೆನ್ನಾಗಿ ಮಾಡಿದ. 3 ಓವರಲ್ಲಿ 18 ರನ್ ಹೊಡ್ಸ್ಕೊಂಡು 2 ವಿಕೆಟ್ ತಗೊಂಡಿದ್ದ. ಬಟ್ ಸ್ಟಿಲ್ ಅವನಿಗೆ ಬೌಲಿಂಗ್ ಸಿಕ್ಕಿಲ್ಲ ಅಂತ ಹೇಳ್ಬೇಕು. ಅಂಡ್ ಪಾಯಿಂಟ್ಸ್ ಟೇಬಲ್ ವಿಚಾರಕ್ಕೆ ಬಂದರೆ CSK ಇನ್ನು ಲಾಸ್ಟ್ ಪೊಸಿಷನ್ ಇದ್ದಾರೆ, ವರ್ಸ್ಟ್ ನೆಟ್ ರನ್ ರೇಟ್ ಇದೆ ಅಂತ. ಅಂಡ್ LSG ಕೂಡ ಅವರು ಅದೇ ಪೊಸಿಷನ್ ಇದ್ದಾರೆ, 4th ಪೊಸಿಷನ್ ಇದ್ದಾರೆ.